ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಏನೊಂದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕಾರಣವಾಗಿ ಒಂದು ಅಮಾಯಕ ಸರ್ಕಾರಿ ನೌಕರನ ಬಲಿ ತಗೊಂಡಿರುವಂತ ಈ ಸರ್ಕಾರದ ನಡೆ ಮತ್ತು ಕಾರ್ಯದ ಬಗ್ಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ನನ್ನೊಂದಿಗೆ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿರುವಂತ ಮಾಜಿ ಶಾಸಕರಾಗಿರುವಂತ ನಾಗೇಂದ್ರ ಅವರು, ನಮ್ಮ ಮೈಸೂರು ಗ್ರಾಮಾಂತರ ಅಧ್ಯಕ್ಷರು, ನಮ್ಮ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀವತ್ಸ ಅವರು, ಮೈವಿ ರವಿಶಂಕರ್ ಅವರು, ವಸಂತ್ ಅವರು, ಮಹೇಶ್ ಅವರು, ಮೋಹನ್ ಅವರು, ಮಾಧವಸ್ವಾಮಿ ಇದೆ ಮತ್ತು ಇನ್ನೆಲ್ಲ ಗಣ್ಯಮಾನ್ಯರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಏನೊಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧವಾಗಿ ಏನೊಂದು ಹೋರಾಟವನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಆಂದೋಲನಗಳನ್ನ, ಪ್ರಚಾರಗಳನ್ನ, PCM 40% ಅನ್ನುವಂತ ಅಲ್ಲ ಸಲ್ಲದ ಆಪಾದನೆಗಳನ್ನ ಬರೀ ಸುಳ್ಳು ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ, ಮುಖ್ಯಮಂತ್ರಿಗಳನ್ನೇ ಸುಳ್ಳು ಆಪಾದನೆಯನ್ನ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ಅಧಿಕಾರವನ್ನ ನಡೆಸ್ತಿದೆ. ಒಂದು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಮಾಡಿದ್ದು ಎರಡೇ ಕೆಲಸ. ಬೆಳಗ್ಗೆ ಎದ್ದರೆ ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ. ಎರಡನೇದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅದರ ನೆರಳಿನಲ್ಲಿ, ಅದರ ಆಶ್ರಯದಲ್ಲೇ ಕರ್ಮಕಾಂಡ ಮಾಡ್ಕೊಂಡು ಕೂತಿದ್ದಾರೆ. ಪ್ರತಿನಿತ್ಯನೂ ಭ್ರಷ್ಟಾಚಾರ, ವರ್ಗಾವಣೆ ದಂಧೆ, ದುರ್ಬಳಕೆ, ಕೊಲೆ, ಸುಲಿಗೆ, ದರೋಡೆ, ಭ್ರಷ್ಟಾಚಾರ. ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯಲ್ಲಿ ವಿಫಲ, ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ, ಆರೋಗ್ಯ ಸೇವೆ ಕೊಟ್ಟಿಲ್ಲ, ಆಡಳಿತದಲ್ಲಿ ಲೋಪ, ರೈತರ ವಿರೋಧಿಗಳು, ಬರದ ನಿರ್ವಹಣೆಯಲ್ಲಿ ವಿಫಲ. ಇದೆಲ್ಲ ಮೀರಿ ಬೆಳಗ್ಗೆ ಎದ್ರೆ ಲೂಟಿ, ಎಕ್ಸ್ಪರ್ಟ್, ಒಬ್ರಿಗೊಬ್ರು ಕಾಂಪಿಟೇಷನ್. ನಾನೆಷ್ಟು ಹೊಡೆದೆ, ನಾನು 100% ಹೊಡೆದೆ ಅನ್ನುವಂತ ಆಲೋಚನೆ ಮತ್ತು ಭಾವನೆಯಲ್ಲಿ ಆ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಈ ರೀತಿ ಒಬ್ಬ ಸರ್ಕಾರಿ ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ಯವನ್ನು ಹೇಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಈ ಬಂಡ ಸರ್ಕಾರ, ಭ್ರಷ್ಟ ಸರ್ಕಾರ, ಒಂದೇ ಒಂದು ಸಾಕ್ಷಿ ಕೊಡಿ, ನಾವಲ್ಲೇ ರಾಜೀನಾಮೆಯನ್ನು ಕೊಡ್ತೀನಿ, ಒಂದೇನು 100 ಹೇಳಿದ್ರು ಸಾಕ್ಷಿ ಮೇಲೆ ಸಾಕ್ಷಿ. ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಡೆತ್ ನೋಟ್, ಸೂಸೈಡ್ ಅಬೆಟ್ಮೆಂಟ್, ಸೂಸೈಡ್ ಅನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತ ಈ ಸಚಿವರು, ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಬರೆದು ಸಾವಿಗೆ ಶರಣಾಗಿರುವಂತ ವ್ಯಕ್ತಿ ಇವತ್ತು ಸತ್ಯವನ್ನ ಬಯಲಿಗೆ ತರಕ್ಕೆ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಪ್ರಾಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತ್ಯ ಹೇಳಿಕೋಸ್ಕರ ಒಂದು ಪ್ರಾಣ ಕೊಡುವಂಥದ್ದು. ಮುಖ್ಯಮಂತ್ರಿ ಎಲ್ಲಿ, ಸಚಿವ ಸಂಪುಟ ಎಲ್ಲಿ, ಸರ್ಕಾರ ಉತ್ತರನೇ ಇಲ್ಲ. ಎಲ್ಮಯ ಆಗಿದ್ದೀರೋ, ಯಾಕೆ ಉತ್ತರನೇ ಇಲ್ವಲ್ಲ, ಎಲ್ಲೂ ಕಾಣ್ತಾನೆ ಇಲ್ವಲ್ಲ, ನಿಮ್ ಧ್ವನಿನೇ ಕೇಳಿಸ್ತಾ ಇಲ್ಲ. ಇದಕ್ಕೆ ಯಾವುದಕ್ಕೂ ಉತ್ತರನೇ ಬರ್ತಿಲ್ಲ. ಬಹಳ ಸ್ಪಷ್ಟವಾಗಿ ಇವತ್ತು ಡೆತ್ ನೋಟ್ ಅಲ್ಲಿ ಬರೆದಿಟ್ರು ಸಹ ಇವತ್ತು 88 ಕೋಟಿ ಯಾವೊಂದು ಖಾತೆ ಉಪಖಾತೆಯನ್ನ ಮಾಡಿ ಹೇಗೆ ವರ್ಗಾವಣೆ ಮಾಡಕ್ಕೆ ಎಕ್ಸ್ಪರ್ಟೈಸ್ ನೋಡಿ. ಇವತ್ತಲ್ಲಿ ಕೇಸ್ ಅಧಿಕಾರಿನೋ ಯಾವ ಅಧಿಕಾರಿನೋ ಪದ್ಮನಾಭರು, ಆ ಪದ್ಮನಾಭರು ಎಲಿಜಿಬಲ್ ಇಲ್ಲವ, ಹೆಂಗ್ ಬಂದ್ರು, ಏನಾಯ್ದ್ರು, ಅದು ಬಿಟ್ರೆ ಅಕೌಂಟೆಂಟ್ ಪರಶುರಾಮ FIR ಫೈಲ್ ಮಾಡ್ತಾರೆ,
ಇವ್ರು ಯಾರ ಹೆಸರು ಇಲ್ಲ. FIR ಇದೊಂದು ವ್ಯವಸ್ಥೆನ, ಒಂದು ಸರ್ಕಾರನ ಇದು. ನಾಚಿಗೆಟ್ಟ ಸರ್ಕಾರ, ಒಂದು ಪೊಲೀಸ್ ಇಲಾಖೆ, ಒಂದು ಅಧಿಕಾರಿಗೆ ಕರ್ತವ್ಯ ನಿಷ್ಠೆ ಇಲ್ಲದಂತ ಅಧಿಕಾರಿಗಳು, ಎಂತ ಗೃಹ ಇಲಾಖೆ, ಇವ್ರಿಗೇನು ಇಲ್ಲ. ಒಂದಷ್ಟು ಸೂಕ್ಷ್ಮತೆ ಇಲ್ಲದೆ ಒಂದು FIR ಮಾಡ್ತಾ, ಒಂದು ಡೆತ್ ನೋಟ್ ಅಲ್ಲಿ ಒಬ್ಬ ವ್ಯಕ್ತಿ ನೇರವಾಗಿ ಆಪಾದನೆ ಮಾಡುವಂತ ವ್ಯಕ್ತಿಗಳನ್ನ ಹಾಕೋದು, ಬರೀ ಬ್ಯಾಂಕಿನ ಅಧಿಕಾರಿಗಳ ಹೆಸರಾಗ್ತಾರಲ್ಲ, ಇದೇ ಸರ್ಕಾರನ? ನ್ಯಾಯ ಕಾಣುತ್ತಾ? ಎಲ್ಲಿದೆ ನ್ಯಾಯ ಅಂತ ಓಡಾಡಬೇಕಾಗಿದೆ. ಎಲ್ಲಿದೆ ನ್ಯಾಯ? ಇಷ್ಟು ಬಂಡಗೆಟ್ಟ ಸರ್ಕಾರ, ಇಷ್ಟು ಬಂಡಗೆಟ್ಟ ಸರ್ಕಾರ. ಅನುಭವಿಗಳು 50 ವರ್ಷ ರಾಜಕೀಯ ಮಾಡಿದೀವಿ, ಬಹಳ ಪ್ರಾಮಾಣಿಕ. ಬಡವರ ಬಂಧು, ದಲಿತರ ಬಂಧು, ದಲಿತರ ಹಣನೇ TSP SCP ಹಣವನ್ನ 12,000 ಕೋಟಿಯನ್ನ ಗ್ಯಾರಂಟಿಗೆ ವರ್ಗಾವಣೆಯನ್ನು ಮಾಡಿಕೊಂಡು ಸ್ಕಾಲರ್ಶಿಪ್ ಕೊಡದೇನೆ ದಲಿತರಿಗೆ ಅನ್ಯಾಯವನ್ನು ಮಾಡಿ, ಈಗ ನೇರವಾಗಿ ದಲಿತರ ಹಣ, ಪರಿಶಿಷ್ಟ ಪಂಗಡದ ಹಣವನ್ನ ನೇರವಾಗಿ ಲಪ್ಟಾಯಿಸಿರುವಂತ ಹಗಲು ದೊರಡೆಗಾರರಿಗಿಂತನೂ ಭರ್ಜರಿಯಾಗಿ ದೊರಡೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಮಂತ್ರಿ ಒಪ್ಕೊಂಡಿದ್ದಾರೆ, ಹಣ ವಾಪಸ್ ಬರುತ್ತೆ. ಏನೇನೋ ಪಕ್ಕದ ಮನೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, 20 ಕೋಟಿ ಬಂದಿದೆ, ಇನ್ನು 50 ಕೋಟಿ ವಾರ್ನಿಂಗ್ ಕೊಟ್ಟಿದ್ದೀವಿ, ದುಡ್ಡು ಇನ್ನು 24 ಗಂಟೆಯಲ್ಲಿ ಬರುತ್ತೆ. ಏನಪ್ಪಾ ಈ ಕಾಮಿಡಿ? ಇದೊಂದು ಸರ್ಕಾರ, ಎಲ್ಲ ನೋಡಿದ್ರು ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ಲೂಟಿ, ಕಾಂಪಿಟೇಷನ್. ಈಗ ಎಲ್ಲಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ ಉತ್ತರ ಎಲ್ಲಿದೆ? ಎಲ್ಲಿ ನಿಮ್ ರಾಜೀನಾಮೆ? ಆರ್ಥಿಕ ಇಲಾಖೆ ಗೊತ್ತಿಲ್ದೇನೆ ಅಕೌಂಟ್ ಓಪನ್ ಆಯ್ತಾ? ಪೋರ್ಟಲ್ ಲಿಂಕ್ ಆಗ್ದೇನೆ ದುಡ್ಡು ವಿಡ್ರಾಗಳಾಗುತ್ತಾ? ಈಗ ಮುಖ್ಯವಾಗಿ ಆಪಾದನೆ ಬರ್ತಿರೋದು ನಿಮ್ಮ ಮೇಲೆ. ಆರ್ಥಿಕ ಇಲಾಖೆ ಸಹಮತವಿಲ್ಲದೆ ಹೇಗೆ ಅಕೌಂಟ್ ಓಪನ್ ಆಯ್ತು? ಅಕೌಂಟ್ ಅಲ್ಲಿ ವಿಡ್ರಾಲ್ಸ್ ಆದ್ರೆ ಲಿಂಕ್ ಇರಲ್ವಾ? ಪೋರ್ಟಲ್ ಲಿಂಕ್ ಇರಲ್ವಾ? ಟ್ರೆಜರಿ ಲಿಂಕ್ ಆಗಿ ಮಾಹಿತಿ ಬರಲ್ವಾ? ಹೇಗೆ ಬೇನಾಮಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಾ? ಇದು ಒಂದು ಸರ್ಕಾರನ? ನಿಮ್ಗೇನ್ ಅನ್ಸುತ್ತೆ? ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಗೇನು ಆತ್ಮಸಾಕ್ಷಿ ಇಲ್ವಾ? ನಿಮ್ಗೇನಾರು ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ, ನಿಮ್ಮ ಹಿರಿತನಕ್ಕೆ, ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನ ಕೊಡಬೇಕು, ನೈತಿಕತೆಯನ್ನ ತಗೊಳ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದುವರೆಗೂ ನಡೆದಿರುವಂತಹ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದೆ. ಇದನ್ನು ಬಹಳ ಪ್ರಮುಖವಾಗಿದೆ. ನೇರವಾಗಿ ನಿಮ್ಮೇಲೇನೆ ಬರುವಂತ ಈ ಆಪಾದನೆ ನೀವು ರಾಜೀನಾಮೆ ಕೊಡುವಂತದ್ದಾಗಬೇಕು. ಇವತ್ತು ಈ ದಿಕ್ಕಿನಲ್ಲಿ ಬಹಳ ಉದ್ದ ಹಗ್ಗವನ್ನ ನಮ್ಮ ಪಕ್ಷದಲ್ಲಿ ಕೊಡುವಂತದ್ದಾಗಿದೆ. ನಿಮ್ಗೆ ಯೋಚನೆ ಮಾಡಿ ಕ್ರಮವನ್ನು ವಹಿಸ್ಲಿಕ್ಕೆ 6ನೇ ತಾರೀಕುವರೆಗೂ ನಿಮ್ಗೆ ಗಡುವನ್ನ ಕೊಡುವಂತದ್ದಾಗಿದೆ. ಅಷ್ಟರಲ್ಲೂ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ತೀವ್ರವಾಗಿ ಹೋರಾಟ ನಡೆಯುವಂತದ್ದಾಗುತ್ತೆ. ಏನಾರ ಆತ್ಮ ಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆಗಳನ್ನ ನೀವು, ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದ್ಯೋಗಿಯನ್ನ ತಕ್ಷಣ ಬಂಧಿಸ್ಬೇಕು. ಪರಶುರಾಮ, ಪದ್ಮನಾಭ ಎಲ್ಲ ಜೈಲಿನಲ್ಲಿ ಇರ್ಬೇಕು. ಈ ಕೂಡಲೇ ಬಂಧನ ಆಗ್ಬೇಕು. ಆ ಸತ್ತಂತ ವ್ಯಕ್ತಿ, ಆ ಪುಣ್ಯಾತ್ಮ ಚಂದ್ರಶೇಖರ್ ಅಧೀಕ್ಷಕ, ಅವನ ಕುಟುಂಬವನ್ನು ಬಿಟ್ಟು ಅವನಿಗೂ ಕುಟುಂಬ ಇದೆ. ನಿಮಗೆ ವ್ಯಾಮೋಹಗಳಿದೆಯಲ್ಲ, ನೀವು, ನಿಮ್ಮ ಕುಟುಂಬ, ಅಧಿಕಾರ, ನಿಮ್ಮ ಕುಟುಂಬಕ್ಕೆ ನಾನು, ನನ್ನ ಮಕ್ಕಳು, ನಾನು ಅನ್ನೋದೇ ಇದೆಯಲ್ಲ, ಈ ವ್ಯಾಮೋಹ ಅವ್ರಿಗೂ ಇದೆ. ಆದ್ರೂ ಅದನ್ನ ಬಿಟ್ಟು ಒಂದು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಪ್ರಾಣ ಬಿಟ್ಟಿದ್ದ. ನೀವಂತ ಯಾರು ಪ್ರಾಣ ಬಿಡಲ್ಲ. ಸತ್ಯ, ನ್ಯಾಯ, ಧರ್ಮ ಅನ್ನೋಂಥ ನಿಮ್ಗೆ ಇಲ್ವೇ ಇಲ್ಲ. ಆತ್ಮ ಸಾಕ್ಷಿನಂತದೇ ಇಲ್ಲ. ಬಂಡ್ರು ನೀವು, ಬಂಡ್ರಲ್ಲಿ ನೀವು ಬಂಡ್ರು. ಹಾಗಾಗಿ ಇಂಥ ಬಂಡ ಸರ್ಕಾರ, ಒಂದು ಬಡವರ ರಕ್ತ ಏರಿ ಬಡವರ ದುಡ್ಡು ಲೂಟೊಡಿಯುವಂತ ನಾಚಿಕೆಟ್ಟಂತ ಸರ್ಕಾರನೇ ನಿಮ್ದು. ಹಾಗಾಗಿ ನಿಮ್ಮ ಇಡೀ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇಲ್ಲ ಅಂತ ಈ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ, ದಲಿತರ ಹಣವನ್ನ ಲೂಟಿ ಹೊಡೆದು ನೇರವಾಗಿ ಹೊಡೆದಿದ್ದೀರಲ್ಲ, ಆ ಬಡವರ ಶಾಪ ನಿಮ್ಗೆ ಕಟ್ಟಲ್ವಾ? ಹಾಗಾಗಿ ನಿಮ್ಮ ರಾಜೀನಾಮೆಯನ್ನ ಇವತ್ತು ಈ ಮೈಸೂರು ಜಿಲ್ಲೆಯಿಂದ
ನೇರವಾಗಿ ನಿಮಗೆ ಸಂದೇಶ ಕೊಡ್ಲಿಕ್ಕೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಇವತ್ತು ಈ ಜಿಲ್ಲೆ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಿಮ್ಗೆ ಏನಾರು ಆತ್ಮಸಾಕ್ಷಿ, ಏನಾರು ಈ ಸರ್ಕಾರಕ್ಕೆ ಏನಾರು ನೈತಿಕತೆ ಇದ್ರೆ ಕೊಡಿ ಹೇಳಿಕೆ ಕೊಡಿ, ಬಂಧಿಸಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಬಹಳ ಸ್ಪಷ್ಟವಾಗಿ ನಿಮ್ಮನ್ನ ಕೇಳ ಬಯಸ್ತೇವೆ. ಎಲ್ಲ ಆಗ್ತೀವಿ, ಆಗೋ ಕಾಲಕ್ಕೆಲ್ಲ ಆಗ್ತೀವಿ. ಫಸ್ಟ್ ಈ ಬಂಡಗೆಟ್ಟ ಸರ್ಕಾರ ಏನ್ ಮಾಡ್ತಾರೆ ನೋಡೋಣ. ಬಂಡಗೆಟ್ಟ ಸರ್ಕಾರ, ನಾಚಿಗೆಟ್ಟ ಸರ್ಕಾರ, ಏನಾರು ಜವಾಬ್ದಾರಿ ಇದೆಯಾ? ದಲಿತರ ಹಣವನ್ನ ಹಗಲುದೊಳಗಡೆ ಹೊಡೆದಂತ ಈ ಸರ್ಕಾರ ಎಲ್ಲಿದ್ದಾರೆ? ಅಯ್ಯಿಂದ ಹೇಳ್ತಾರೆ, ನೈತಿಕತೆ ಮಾತಾಡ್ತಾರೆ, ಭ್ರಷ್ಟಾಚಾರ ಮಾತಾಡ್ತಾರೆ, ಜೈಲಿಗೆ ಹೋದವರು ಅಂತಾರೆ. ಇವ್ರು ಯಾವ ಜೈಲಿಗೆ ಹೋಗ್ಬೇಕೀಗ? ಹೌದ್ರಿ, ಆರ್ಥಿಕ ಸಚಿವರು ಯಾರ್ರಿ? ಒಂದ್ ಸರ್ಕಾರದಲ್ಲಿ ಈ ರೀತಿ ಹಣ ಉಪಖಾತೆಗೆ ಹೋಗ್ಲಿಕ್ಕೆ ಅವಕಾಶ ಇದೆನ್ರಿ? ಖಜಾನೆ 3, ಖಜಾನೆ 4 ಪ್ಲಾಟ್ಫಾರ್ಮ್ಗಳಿದೆಯಲ್ಲ, ಖಜಾನೆಗಳು ವರ್ಕ್ ಆಗ್ತಿಲ್ವಾ? ಹಣ ಹೇಗೆ ವಿಡ್ರಾ ಆಯ್ತು? ಇದೇನು 2 ರೂಪಾಯಿನ 3 ರೂಪಾಯಿನ? ಇಷ್ಟು ಕೋಟಿ ಹಣ ವಿಡ್ರಾಲ್ ಆಗ್ಬೇಕು ಅಂದ್ರೆ ಎಲ್ಲಿಂದ ಹೆಂಗೆ? ಕ್ಯಾಬಿನೆಟ್ ಅಪ್ರೂವಲ್ ಇತ್ತ? ಯಾವ ಪ್ರೋಗ್ರಾಮು, ಯಾವ ಉಪ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ? ಬಡ್ಜೆಟೆಡ್, ಅನ್ಬಡ್ಜೆಟೆಡ್, ಪ್ರೋಗ್ರಾಮ್ ಅಪ್ರೂವ್ಡ್? ಯಾವ ಪ್ರೋಗ್ರಾಮ್ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿದ್ಯಾ? ನಾಚಿಕೆ ಆಗಲ್ಲ ನಿಮಗೆ ಕೇಳಕ್ಕೆ? ಮುಖ್ಯಮಂತ್ರಿ ಈ ಕೂಡಲೇ ನಾನು ಕೇಳೋದು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇದು ಮುಖ್ಯಮಂತ್ರಿ ಜವಾಬ್ದಾರಿ, ಒಬ್ಬ ಆರ್ಥಿಕ ಸಚಿವನ ಜವಾಬ್ದಾರಿ. ಖಜಾನೆ ಅಂತ ಹೇಳ್ತಿರಲ್ಲ, ಪ್ರೋಗ್ರಾಮ್ ವರ್ಕ್ ಆಗ್ತಿಲ್ವಾ? ಲಿಂಕ್ ಆಗಿಲ್ವಾ? ಎಲ್ಲಿದೆ ನಿಮ್ ಧ್ವನಿ? ಸಚಿವರು ಅವನು ಅರೆಸ್ಟೇ ಮಾಡ್ಬೇಕ್ರಿ, ರಾಜೀನಾಮೆ ಅಂತೆ. ಫಸ್ಟ್ ಒಳಗಡೆ ಹಾಕ್ಬೇಕು, ಫಸ್ಟ್ ಜೈಲ್ ಒಳಗಡೆ ಹಾಕ್ಬೇಕು ಅವನನ್ನ. ಈ ಕೂಡಲೇ ಬಂಧನ ಆಗ್ಬೇಕು, FIR ರಿಜಿಸ್ಟರ್ ಆಗ್ಬೇಕು. ಈಶ್ವರಪ್ಪ ಕೇಸು, ಈ ಕೇಸ್ ಫಸ್ಟ್ ಮಾತಾಡ್ತಿರಿದ್ರಿ. ಯಾವ ನಾಚಿಕೆಟ್ಟವ್ರು ಮಾತಾಡ್ತಾರ್ರಿ? ಅದು ಯಾವನ್ರಿ ಅವನು ನಾಚಿಕೆಟ್ಟವನು ಹೇಳೋರು? ಮಂತ್ರಿ ಯಾರ್ರಿ ಆ ಸರ್ಕಾರದಲ್ಲಿ ಹೇಳೋರು? ಹೇಳ್ರಿ ಅವ್ರ ಹೆಸರು. ಸರ್, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. 4 ರಿಸಲ್ಟ್ ಬರ್ತಾ ಇದೆ. ಏಕನಾಥ್ ಶಿಂದೆ ಹೇಳಿದ್ರೆ ಸರ್ಕಾರ ಹೋಗುತ್ತೆ ಅಂತ. ಅದಾದ್ಮೇಲೆ ಏನಾದ್ರು ಚೇಂಜಸ್ ಆಗ್ತದ, ಶೇಕ್ ಆಗುತ್ತಾ? ಇದ್ಯಾವುದು ನಮ್ಮ ವಿಚಾರ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಇಂಥ ಕೆಟ್ಟ ಪಕ್ಷವನ್ನ ಅಧಿಕಾರಕ್ಕೆ ಬಂದಿದೆ. ಅದ್ರ ಬಗ್ಗೆ ನಾವು ಅವ್ರ ಪಾಪದ ಕೂಡ ತುಂಬ್ಕೋಬೇಕು. ಅವ್ರು ಚೊಂಬಿಟ್ಕೊಂಡಿದಾರಲ್ಲ, ಆ ಚೊಂಬಿಟ್ಕೊಂಡು ಅವರೇ ಹೋಗ್ಬೇಕು. ಅವ್ರವರಲ್ಲೇ ಕಿತ್ತಾಡ್ತಾರೆ. ನಾವ್ಯಾಕೆ ಮಾಡೋಣ? ನಾವು ಇದ್ರ ವಿಚಾರದಲ್ಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನ ಅವ್ರಿಗೆ ಬಹುಮತ ಕೊಟ್ಟವ್ರೆ, ಅವ್ರು ನಡೆಸ್ಲಿ. ನಾವು ಈ ಸರ್ಕಾರ ಈಗ ನಾಚಿಗೆಟ್ಟವರು ಈಗೇನ್ ಮಾಡಿದಾರಲ್ಲ ಕರ್ಮಕಾಂಡ, ಅದ್ರ ಬಗ್ಗೆ ಹೇಳಿ. ಸರ್ಕಾರ ಹೋಗುತ್ತೆ ಬರುತ್ತೆ, ಅವ್ರಿಗೆ ಜನ 136 ಕೊಟ್ಟವ್ರೆ. ಆ ವಿಚಾರದಲ್ಲಿ ನಾವ್ ಯಾವ್ದು ಇಲ್ಲ. ನಾವು ಈ ಸರ್ಕಾರ ಇನ್ನೊಂದು ತಪ್ಪಾಗುತ್ತೆ, ನಾವು ಆ ವಿಚಾರ ಮಾತಾಡೋದನ್ನು ತಪ್ಪು. ಅವರು ಪಾಪದ ಕೂಡ ತುಂಬಿಸ್ಕೊಂಡು ಅವ್ರವರೇ ಹೊಡೆದಾಡಿ ಹೋಗ್ತಾರೆ. ನಾವ್ಯಾಕೆ ಹೋಗ್ಬೇಕು ಅದೇ ವಿಚಾರಕ್ಕೆ? ಸುದೀರ್ಘ ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ವಾಪಸ್ ಬರ್ತಿದ್ದಾರೆ ಸರ್. ಈಗ ಇದು ಮುಗಿತಾ? ಇದಾಯ್ತಾ? ಆಯ್ತು ಸರ್. ಈ ಪ್ರಜ್ವಲ್ ಬೇಕಾಗಿದೆ ನಿಮ್ಗೆ? ಆಯ್ತು, ಪ್ರಜ್ವಲ್ ಬಗ್ಗೆನೇ ಮಾತಾಡೋಣ. ಇದಾಯ್ತಾ? ಮೈಸೂರಿನವ್ರು ಇಷ್ಟಿಗೆ ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ನೆಕ್ಸ್ಟ್ ಇದಕ್ಕೆ ನೋಡೋಣ. ಹೇಳಿ ಸರ್. ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ವಾಪಸ್ ನಾಳೆ ಬರ್ತಿದ್ದಾರೆ. ಸಾಕಷ್ಟು ಮುಜುಗರ ಆಗೈತಿ ಈ ಪ್ರಕರಣ. ಮುಜುಗರ ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಬೇಕು. ಕಳ್ಸಿಕೊಟ್ಟವ್ರು ಯಾರು? ಕಾಂಗ್ರೆಸ್ನವ್ರೆ, ಕಾಂಗ್ರೆಸ್ ಸರ್ಕಾರದವರೇ ಕಳ್ಸಿಕೊಟ್ಟ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮೇಲೆ ಎಲ್ಲ ಈ ಮಾಹಿತಿಗಳಿದ್ದು, ಈ ಸರ್ಕಾರ ಜೀವಂತವಾಗಿದ್ಯಾ, ಇಂಟೆಲಿಜೆನ್ಸ್ ಇತ್ತ, ಎಲ್ಲಾ ಸರ್ಕ್ಯುಲೇಟ್ ಮಾಡಿದ್ದಾರೆ, ಎಲ್ಲಾ ಹಂಚಿಕೆ ಮಾಡಿದ್ದಾರೆ. ದೇವರಾಜ್ ಗೌಡ ಆಪಾದನೆ ಮಾಡಿದ್ದಾರೆ, ಶಿವರಾಮೇಗೌಡ ಮಾತಾಡಿದ್ದಾರೆ, DK ಶಿವಕುಮಾರ್, ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿ ಆಹಾಹಾ ವಿಡಿಯೋ ಮಾಡಿದ್ ಮಾತ್ರ ಕ್ರೈಮ್ ಅಂತೆ, ವಿಡಿಯೋ ಹಂಚಿಕೆ ಮಾಡೋದ್ ಕ್ರೈಮ್. ಆ ಹೆಣ್ಮಕ್ಳು ಏನ್ ತಪ್ಪು ಮಾಡಿದ್ದಾರೆ? ಆ ವಿಡಿಯೋ ಆಗಿ ಹೆಣ್ಮಕ್ಳುಗಳನ್ನ ಬ್ಲರ್ ಮಾಡ್ದೇನೆ ಆ ವಿಕ್ಟಿಮ್ಸ್ಗಳು ಪಕ್ಕ ವಿಚಾರ ಏನಾಗ್ಬೇಕು? ಏನಾದ್ರು ಸೂಕ್ಷ್ಮತೆ ಇದೆಯಾ ನಿಮಗೆ? ಇವರು ಒಬ್ರು ಮುಖ್ಯಮಂತ್ರಿ, ವಿಡಿಯೋ ಮಾಡೋದು, ವಿಡಿಯೋ ಮಾಡಿದವನು ಎಷ್ಟು ತಪ್ಪಿದೋ, ವಿಡಿಯೋ ಹಂಚಿಕೆ ಮಾಡಿದವನು ಅಷ್ಟೇ ತಪ್ಪಿದೆ.